ಅದೇ ಈ ಕೆಲವೊಂದು ಪಾತ್ರಗಳು ಪ್ರತಾಪ್ ಹೋಗಿದೆ, ಕೆಲವೊಂದು ಪಾತ್ರಗಳು ನನಗ್ ಬಂದಿದೆ. ಅದೇನು ಮಾಡಕ್ಕಾಗಲ್ಲ. ಈಗ ಅದು ಹೋದಾಗ ಅವನ್ನೇ ಒದಗಿಸಿದನು, ನನಗ್ ಬಂದಾಗ ನಾನು ಅದನ್ನೇ ಆತರ ಏನೋ ಬಲವಂತವಾಗೋ ಇನ್ನೊಬ್ರು ಯಾರ ಕ್ಯಾರೆಕ್ಟರ್ ಕಿತ್ಕೊಂಡು ಅಥವಾ ಒಂದ್ ಹೇಳ್ತೀನಿ, ನನ್ನನ್ನ ಇನ್ಯಾರೋ ಕಿತ್ಕೊಳಕ್ಕಾಗಲ್ಲ, ಇನ್ನು ಇನ್ನೊಬ್ಬರನ್ನ ನಾನು ಕಿತ್ಕೊಳಕ್ಕಾಗಲ್ಲ. ನನ್ಗೆ ಆತರ ಫ್ರೆಂಡ್ ಸರ್ಕಲ್ ಆತರದ್ದು ಯಾವ್ದು ಮೋಸಗಳಾಗಿಲ್ಲ. ಸೊ ನನ್ನ ಬೆಳೆಸಿದವ್ರೆ ನನಗೆ ಲೈಫ್ ಅಲ್ಲಿ ಏಟ್ ಕೊಟ್ರು ಅಂತ ಅವ್ರು ಹೇಳಿದ್ ಮಾತಿತ್ತು. ಅದು ಅವ್ರವ್ರ ಅನುಭವ ಅಂತ ಸೊ ಅನ್ಸುತ್ತೆ. ನಿಮ್ಮ ಅನುಭವದಲ್ಲಿ ನಿಮಗೆ ಆ ತರದ್ ಆತರದ್ದು ಯಾವ್ದು ಇಲ್ಲ. ಇವತ್ಗೂ ಎಲ್ರೂ ಸ್ನೇಹಿತರೆ. ಅವತ್ತು ಹೇಗಿತ್ತು ಫ್ರೆಂಡ್ಶಿಪ್ ಬಾಂಡ್, ಇವತ್ ಕೂಡ ಹಾಗೆ ಕುರಿ ಬಾಂಡ್ ಅವ್ರ ಫ್ರೆಂಡ್ಶಿಪ್ ಯಾವತ್ತು ಮುಖ ಮುಡ್ಸ್ಕೊಂಡಂತೂ ಎಲ್ಲೂ ಯಾವತ್ತೂ ಮಾಡ್ಕೊಂಡೆ ಇಲ್ಲ. ಮತ್ತೆ ಸರ್ ಇದನ್ನ ಮತ್ತೆ ಈಗ ಈ ಟ್ರೆಂಡ್ ಅಲ್ಲಿ ಈಗ ನೀವ್ ಹೇಳ್ದಾಗ ಸೋಷಿಯಲ್ ಮೀಡಿಯಾ ಎಲ್ಲ ಇದೆ, ಈಗ ಏನ್ ಹಾಕುದು ಆ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿ ಹೋಗುತ್ತೆ. ಮತ್ತೆ ಅದನ್ನ ಶುರು ಮಾಡೋಣ ಅಂತ ಅನ್ಸಿದ್ದುಂಟಾ? ಖಂಡಿತ. ಯಾಕಂದ್ರೆ ಈಗ ಮೀಡಿಯಾ ಸೋಷಿಯಲ್ ಮೀಡಿಯಾ ಇಷ್ಟು ಬೆಳೆದಿರೋದ್ರಿಂದ ಚಾನಲ್ ಓಪನ್ ಮಾಡಿ, ಆದ್ರೆ ಈಗ ಕಷ್ಟ. ಆಡಿಯನ್ಸ್ ತುಂಬಾ ಬೇಗ ಇದ್ ಮಾಡ್ಕೋತಾರೆ. ಈ ಹೊಸಬ್ರಿಗೆ ಒಂದಷ್ಟು ಟೈಮಿಂಗ್ ಕೊಡ್ಬೇಕು. ಈಗ ಅವಾಗ ಅವನು ಕೆಲವೊಂದು ಯಾವ್ದೋ ಇಂಟರ್ವ್ಯೂ ನಲ್ಲಿ ಹೇಳಿದ್ದಾನೆ ಸುನೀಲ್ ಪ್ರಕಾಶ್, ನಮ್ ಗುರುಗಳು ಅವ್ರು ಚೆನ್ನಾಗಿ ಟ್ರೈನ್, ಯಾಕಂದ್ರೆ ಸುಮಾರು ಸಲ ಹೊಡ್ಸಿದೀನಿ ಅವನೇನ್ ಇದು ಅಂತಂದ್ರೆ, ನಾವೇನೋ ಹೇಳ್ಕೊಟ್ರೆ ಅವನು ಹೋಗಿ ಏನೋ ಮಾಡ್ಬಿಡೋನು. ಕಾನ್ಸೆಪ್ಟ್ ಇದಲ್ವಾ, ಅಲ್ಲೋದ್ರೆ ಕುರಿ ಬೇರೆ ಏನೋ ರಿಯಾಕ್ಟ್ ಮಾಡೋದು. ಏನೋ ನಿಮ್ಗೆ ಕಾನ್ಸೆಪ್ಟ್ ಹೇಳ್ಕೊಡಿದ್ವಿ ಸರ್, ಏನೋ ಹೇಳಿದ್ರೆ ಏನೋ ಮಾಡ್ತಾರೆ, ಕೊಡಿ ಸರ್ ಅಂದ್ಬಿಟ್ಟು ಕೊಡಿಸ್ತಾ ಇದ್ವಿ. ಜನಗಳಿಂದ ಅವರು ತಿಂತದೆ ಅವ್ರಿಗೂ ಆತರದ್ದು ಸಖತ್ ನಾವೇ ಫನ್ನಿ ಮಾಡ್ಕೊತೀವಿ. ಆತರ ದಮ್ ದಡ್ ಬಿದ್ದಾದ್ಮೇಲೆ ಒಂದ್ಸಲ ಊಟಕ್ ಸೇರ್ತಿರಲ್ಲ, ಅವಾಗೆಲ್ಲ ನೆನ್ಸ್ಕೊಂಡ್ ನಗೋದು. ಅವ್ನ್ ತಪ್ಪಿಸ್ಕೊಳ್ಳೋದು ಜಾಸ್ತಿ. ಈಗ ನಾನ್ ಎಂಟ್ರಿ ಕೊಟ್ಟೆ ಅಂತಂದ್ರೆ ಒಂಚೂರು ಹಿಂದಕ್ಕೆ ಹೋಗ್ತೇನೆ ಬೀಳುತ್ತೆ ನನಗೆ ಅಂತ, ಅದನ್ನ ಇಟ್ಕೊಂಡು ನಾವೇನು ಕಾಮಿಡಿ ಮಾಡ್ತಾ ಇದ್ದು. ಇನ್ಸ್ಟಿಂಕ್ಟ್, ಬಹಳ ಇನ್ಸ್ಟಿಂಕ್ಟ್. ಕಣ್ಸನ್ನೆಲ್ಲ ನಿಮ್ ಮಾತುಕತೆಗಳಾಗ್ತಾ ಇತ್ತು, ತುಂಬಾ ಚೆನ್ನಾಗಿರ್ತಿತ್ತು. ಸೈಡ್ ಹೋಗ್ಬಾ ಅಥವಾ ಅಡ್ಡ ಇದೆ, ಕ್ಯಾಮ್ರಾಗ ಅಡ್ಡ ಇದ್ದಾನೆ, ಅದನ್ನೆಲ್ಲ ಹೆಂಗ್ ಕರ್ಕೋಬೇಕು, ಹೆಂಗ್ ಇದ್ ಮಾಡ್ಬೇಕು. ಇಲ್ಲಿ ಆಕ್ಚುಲಿ ಆಕ್ಟಿಂಗ್ ಮಾಡೋದಕ್ಕಿಂತ ಕ್ಯಾಮ್ರಾಗೆ ಕುರಿನ್ ಕೂರ್ಸೋದಾಗ್ಲಿ ಅಥವಾ ನಾವು ಎಲ್ಲೆಲ್ಲಿ ನಿಂತ್ಕೋಬೇಕು, ಹೇಗೆ ನಿಂತ್ಕೋಬೇಕು, ಅದು ಚಾಲೆಂಜ್. ಜೊತೆಗೆ ಕುರಿ ಮಾಡಿದಾಗ ನಾವು ನಗದೇ ಇರೋದಿದೆಯಲ್ಲ, ಅದು ಆಕ್ಟಿಂಗ್ ಮಾಡೋದಕ್ಕಿಂತ ಚಾಲೆಂಜ್. ಈಗ ನಿಮ್ಗೆ ಮಾಡ್ತಾ ಇರ್ತೀನಿ, ನನ್ಗೆ ನಿಮ್ ರಿಯಾಕ್ಷನ್ ನೋಡಿ ನನ್ ತಡೆಯಕ್ಕಾಗಲ್ಲ ನೀವು, ಬಟ್ ತಡ್ಕೊಳ್ಳೋದಿದೆಯಲ್ಲ ವಿತ್ ಟೀಮ್ ಎಲ್ರು ಕೂಡ ಸೇರಿ. ಸಿನಿಮಾ ಆಯ್ತು, ಸಿನಿಮಾ ಆದ್ಮೇಲೆ ಸಿನಿಮಾದಲ್ಲಿ ಒಂದಷ್ಟು ಜನ ನಿಮ್ನ ಗುರ್ತಿಡ್ದಿದ್ ಕಡಿಮೆ ಅಂತ ಏನಾದ್ರು ಅನ್ನಿಸ್ತಾ ಸರ್ ಸಿನಿಮಾದಲ್ಲಿ? ಅದು ಯಾಕೆಂದ್ರೆ ಆ ಫೇಮ್ ಬಂದಂತ ಇದಕ್ಕೆ ಅವಕಾಶಗಳು ಕಮ್ಮಿ ಆಯ್ತೇನೋ ಒಂದಾದ್ರೆ, ನಾವೇ ಹುಡ್ಕೊಂಡು ಹೋಗ್ಲಿಲ್ವೇನೋ. ಯಾಕಂದ್ರೆ ಈಗ ನಾವು ಥಿಯೇಟರ್ ಇಂದ ಬಂದವ್ರಿಗೆ ಏನನ್ಸದು, ನಮ್ದೊಂದಷ್ಟೊಂದು ಏನೋ ಒಂದಷ್ಟು ತಿಳುವಳಿಕೆ ಇರುತ್ತೆ, ನಿಮ್ಮಲ್ಲಿ ಇಷ್ಟು ಪ್ರೂವ್ ಮಾಡಿದೀವಿ, ಇದಾದ್ಮೇಲೆ ಹೋಗಿ ಕೇಳ್ಕೊಂಡು ಹೋಗ್ಬೇಕಾ, ನಾವೇ ಕೇಳ್ಕೊಂಡು ಹೋಗ್ಬೇಕಾ, ಅದು ತಪ್ಪಾಯ್ತೇನೋ ಅಂತಾನು ಅನ್ಸ್ತಾ ಇದೆ. ಯಾಕಂದ್ರೆ ಹೋಗ್ಬೇಕು, ನಾನು ಮಾರ್ಕೆಟಿಂಗ್ ಮಾಡ್ಕೊಳ್ಳೇಬೇಕು. ಯಾಕಂದ್ರೆ ಈಗ ನಿಮ್ಮಿಬ್ರು ಸ್ನೇಹಿತರೆ ತುಂಬಾ ಚೆನ್ನಾಗಿ ಈಗ ಬೆಳ್ಳಿತೆರೆಯಲ್ಲಿ ಮಿಂಚ್ತಾ ಇದ್ದಾರೆ. ಅವ್ರನ್ನ ನೋಡಿದಾಗ ಒಂದು ಕಡೆ ಖುಷಿ, ನನ್ನ ಸ್ನೇಹಿತ ಅದ್ರ ಜೊತೆಗೆ ನಾನು ಕೂಡ ಅಲ್ಲಿ ಇದ್ದಿದ್ರೆ, ಅದೇ ನನಗೆ ಗೌರ್ಮೆಂಟ್ ಜಾಬ್ ಆಗಿರ್ಲಿಲ್ಲ, ಇಷ್ಟು ಬೇರೆ ಏನೇನೋ ಆಗಿರೋದು. ಈಗ್ಲೂ ಕೂಡ ರಂಗಭೂಮಿ ಸೆಳೆತಾ ಇದೆಯಾ ಸರ್? ಖಂಡಿತ ಇದೆ. ಹವ್ಯಾಸಿ ಹೋಗ್ತಾ ಇರ್ತೀರಾ? ನಾಟಕಗಳು ನೋಡ್ತಾ ಇರ್ತೀರಾ, ಹೋಗ್ತಾ ಇರ್ತೀರಾ? ಆಕ್ಟ್ ಮಾಡಕ್ ಆಗ್ತಾ ಇಲ್ಲ, ಯಾಕಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕಟ್ ಹಾಕಿದೆ ನಿಮ್ಮನ್ನ. ಅದಾದ್ಮೇಲೆ ಸಂಜೆ ಮೇಲೆ ರಿಹರ್ಸಲ್ ಹೋಗ್ಬೇಕು, ಬೇರೆ ಕಮಿಟ್ಮೆಂಟ್ಸ್. ಆಮೇಲೆ ಅಲ್ಲಿ ಕಮಿಟ್ ಆಯ್ತು ಅಂದ್ರೆ ನಾವು ತಪ್ಪು ಆಗಿಲ್ಲ. ಟೈಮಿಂಗ್ಸ್ ಅಂದ್ರೆ ಟೈಮಿಂಗ್ಸ್, ಪ್ರಾಕ್ಟೀಸ್ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಅದೇ ಈಗ ಒಂದ್ಸರಿ ಇನ್ನೊಂದು ನಾಟಕ ಮಾಡಿ ರಿಫ್ರೆಶ್ ಆಗ್ಬೇಕು ಅಲ್ಲ, ಮೈಂಡ್ ಗೆ ರಿಫ್ರೆಶ್ ಕೊಡೋದೇ ಅದು ನಿಮಗೆ. ಎಲ್ಲ ಟ್ರಿಪ್ ಎಲ್ಲ ಹೋಗ್ತಾ ಇರ್ತಾರೆ. ಈಗ ರೀಸೆಂಟ್ ಆಗಿ ಯಾವ್ದಕ್ ಹೋಗಿದ್ರಿ? ಯಾವ್ದಾದ್ರು ನಿಮ್ಮ ಈ ಟೀಮ್ ಸರ್ಕಲ್ ಒಬ್ರು ಸಿಕ್ಕಿದ್ರೆ ಇಲ್ಲ ಒಬ್ರು ಸಿಕ್ಕಲ್ವಾ? ಅವ್ರು ಒಬ್ರು ಸಿಕ್ಕಿದ್ರೆ ಒಬ್ರು ಇದ್ರಲ್ಲಿ ಹೋಗಿಲ್ಲ. ಮೊನ್ನೆ ನಮ್ಮ ಇದ್ರಲ್ಲಿ ಅಸೋಸಿಯೇಷನ್ ಅಲ್ಲೇ ನಮ್ಮ ಇಂಡಸ್ಟ್ರಿಯನ್ ಒಬ್ಬ ರವಿ ಅಂತೇಳಿ ಸೌಂಡ್ ರೆಕಾರ್ಡಿಸ್ಟು ಆಕ್ಸಿಡೆಂಟ್ ಆಗಿ 2 ಕಾಲು ಕಳ್ಕೊಂಡಿದ್ದ. ಮಲೆ ಮಹದೇಶ್ವರ ಬೆಟ್ಟದಲ್ಲೇನು ಇದಾನೆ ಅಂತೇಳಿ ನಮ್ಮ ಆನಂದ್ ಅಂತೇಳಿ ಒಬ್ರು ಅವ್ರಿಗೆ 3 ಚಕ್ರದ್ದು ಸೈಕಲ್ ಕೊಡ್ಸಿದ್ರು, ಅದನ್ನ ಗಿಫ್ಟ್ ಆಗಿ ಕೊಡ್ತಿದ್ರು. ಅದ್ರ ಮತ್ತೆ ಕುರಿಬಾಂಡ್ ಬರ್ಬೋದಾ ಸರ್? ನೋಡೋಣ, ಜನ ಆಶಿಸಿದ್ರೆ ಸರ್ಕಾರ. ಜನ ಯಾವಾಗ್ಲೂ ಬಯಸ್ತಾನೆ ಇರ್ತಾರೆ.
ಸರ್ಕಾರ ಅನುಮತಿ ಕೊಟ್ರೆ ಖಂಡಿತ ಮಾಡ್ತೀನಿ. ಯಾಕಂದ್ರೆ ಇವತ್ತು ಕೂಡ ನೀವು ಎಷ್ಟು ಸಿನಿಮಾದಲ್ಲಿ ಸೀರಿಯಲ್ ಅಲ್ಲಿ ಮಾಡಿದ್ರೆ ನಿಮ್ಮನ್ನ ಕರೆಯೋದೇ ಪುರಿ ಪ್ರಕಾಶ್ ಅಂತ ಅದ್ ಬ್ರ್ಯಾಂಡ್ Expect ಸೀಲ್ ಮಾಡ್ತಾರೆ. ಮೊನ್ನೆ ತಾನೇ ನಾನು ಬೇರೆ ಯಾವ್ದೋ ಒಂದು ಖಾಸಗಿ ವಾಹಿನಿನಲ್ಲಿ ನೋಡ್ದೆ, ಸ್ಟೀವನ್ ಸುನಿಲ್ ಅವರು ಕೂಡ ಮತ್ತೆ ಅದನ್ನ ಶುರು ಮಾಡಿದ್ರು. ಹಾಗಾಗಿ ಮತ್ತೆ ನಿಮ್ಮಿಂದನೂ ನಾವ್ ಅದನ್ನ ನೋಡೋಣ, ಇದೇ ಟೀಮ್ ಸಿಕ್ಕಿದ್ರೆ ನೀವು ಇರ್ತೀರಾ, ಕುರಿ ಆಗಿರ್ತೀನಲ್ಲ, ಟೀಮ್ ಅಲ್ಲಿ ಇರ್ತೀನ. ಟೀಮಲ್ಲಿ ಇರ್ತೀರಾ. ಹಿಂಗ್ ಮಾತಾಡೋರೇ ಬೇಕಾಗಿರೋದು ನಮ್ಗೆ. ಹಾಗಾದ್ರೆ ಓಕೆ ಸರ್. ಸರ್, ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ವಿಚಾರಕ್ಕೆ ಬರೋದಾದ್ರೆ, ನಿಮ್ಮ ಕುಟುಂಬದ ಪರಿಚಯ. ನಮ್ ತಂದೆ ಜವರಯ್ಯ, ತಾಯಿ ಜಯಮ್ಮ. ನಮ್ಮೂರು ನಾಮಂಗಲದ ಉಳ್ಳೆನಹಳ್ಳಿ ಪಕ್ಕ ಗಣ್ಣಿಗೆ ಕೊಪ್ಪಲು. ನನಗೆ ಒಬ್ಳೆ ಹೆಂಡತಿ, ಇಬ್ರು ಹೆಣ್ಮಕ್ಳಿದ್ದಾರೆ, ನಾನು. ಸೊ ದೇವರು ಇಟ್ಟ ಖುಷಿ ಆಶೀರ್ವಾದದಿಂದ ಇರಂತ ಒಂದು ಅಚ್ಚುಕಟ್ಟಾದ ಸಂಸಾರ ಇದು. ಆ ಮಕ್ಳೇನ್ ಓದ್ತಿದ್ದಾರೆ? ದೊಡ್ಡವಳು ಡಿಗ್ರಿ ಮುಗೀತು, ಚಿಕ್ಕವಳು ಈಗ 9th ಓದ್ತಾ ಇದ್ದಾಳೆ. ಎಲ್ಲಿ ನಿಮ್ಮ ಮನೆ ಮಹಾಲಕ್ಷ್ಮಿ ಅವರು? ಸ್ಕೂಲ್ ನಮ್ಮವ್ರ ಬರೋದು ದೊಡ್ಡ. ಸೊ ಅವ್ರ ಸಹಕಾರ ಇಲ್ಲ ಅಂತ ಅಂದಿದ್ರೆ ಇವತ್ತು ಇಷ್ಟು ಆರಾಮಾಗಿ ಒಂದು ಅಚೀವ್ ಬಗ್ಗೆ ಇರಕ್ ಆಗ್ತಾ ಇರ್ಲಿಲ್ಲ ಅಲ್ಲ. ಅವ್ರದ್ದು ಒಂದು ಎಫರ್ಟ್, ಒಂದು ತ್ಯಾಗ ಎಷ್ಟಿದೆ ಸರ್ ನಿಮ್ಮ ಮನೆಯವ್ರದ್ದು? ನಮ್ಮಕ್ಕೆ ಇರ್ಲಿಲ್ಲ ಅಂತಂದಿದ್ರೆ, ನನ್ಗೆ ಆಕ್ಚುಲಿ ಫ್ಯಾಮಿಲಿ ಕಮಿಟ್ಮೆಂಟ್, ಅವ್ರಿಗೆ ಏನ್ ಬೇಕೋ ಅದು ತಂದ್ಕೊಡೋದು ಅಷ್ಟೇ ನನ್ನ ಇದು. ಅದನ್ನ ನಡ್ಸ್ಕೊಳ್ಳೋದು, ನಿಭಾಯಿಸೋದಿದೆಯಲ್ಲ, ಆಗಿರೋದಕ್ಕೆ ಮಾಡ್ತಾ ಇದ್ದಾರೆ. ಅದು ನನ್ಗೆ ತುಂಬಾ ಸಪೋರ್ಟಿವ್ ಆಗಿದೆ. ಈಗ ಪ್ರತಿಯೊಂದು ಮಕ್ಕಳನ್ನ ರೆಡಿ ಮಾಡೋದ್ರಿಂದ ಹಿಡಿದು ಸ್ಕೂಲ್ ಫೀಸು, ಇದು ನನ್ ತಿಂಗಳಿಗೆ ಏನ್ ಸಂಬಳ ಆಗುತ್ತೋ ಅಥವಾ ನಾನು ಏನ್ ದುಡಿತೀನೋ ಅದು ತಂದು ಕೊಡೋದು. ಅವಳು ಪ್ರತಿಯೊಂದು ಡೈರಿನಲ್ಲಿ ಬರ್ಕೋತಾಳೆ, ಇದಕ್ಕೆ ಇಷ್ಟು ಖರ್ಚು ಮಾಡೋದು, ಹೀಗೆ ತಿಂಗಳಿಗೊಂದ್ಸರಿ ಲೆಕ್ಕ ತೋರಿಸ್ತಾರೆ. ಓಕೆ ಅಷ್ಟೇ. ಸರ್, ನಿಮ್ಮ ಕೆಲಸ ಹೊರತಾಗಿ ಯಾವ ತರ ಈಗ ನೀವು ಸಿನಿಮಾದಲ್ಲಿ, ಐ ಮೀನ್ ಈ ಎಂಟರ್ಟೈನ್ಮೆಂಟ್ ಫೀಲ್ಡ್ ಅಲ್ಲಿ ಹೇಗ್ ತೊಡಗಿಸ್ಕೊಂಡಿದಾರ ಕೆಲಸ ಬಿಟ್ಟು ನಿಮ್ದು? ನನ್ನ ಸ್ನೇಹಿತನು ಇವನು ರಾಮ್ಜಿ ಅಂತೇಳಿ, ರಾಮ್ ಗೊತ್ತಿರತ್ತೆ ನನಗೆ. ಅವರ ಜೊತೆ ಅವ್ರ ಪ್ರೊಡಕ್ಷನ್ ಎಲ್ಲ ನಾನು ನೋಡ್ಕೊಳ್ತಾ ಇದ್ದೆ. ಆಫ್ಟರ್ 5:30 ಸ್ವಲ್ಪ ಈ ಕಡೆಗೆ ಮನೆಗೆ ಬರೋದು ಲೇಟ್, 11:30 ಆಗುತ್ತೆ ಪ್ರತಿದಿನ. ಆ ಒಡನಾಟ ಇನ್ನೂ ಎಲ್ಲೂ ಬಿಟ್ಟಿಲ್ಲ. ಬಾಂಡಿಂಗ್, ಒಡನಾಟ, ಒಂದು ಫ್ರೆಂಡ್ ಸರ್ಕಲ್ ಯಾವ್ದು ಬಿಟ್ಟು. ಇಂಡಸ್ಟ್ರಿಯಲ್ಲಿ ಸುಮಾರು ಜನ ಸಂಜೆ ಸಿಗ್ತಾರೆ. ಸೊ ಫ್ರೆಂಡ್ಸ್ ಗೆಲ್ಲ ಏನಾದ್ರು ಕೇಳಿದ್ರೆ ಅವ್ರದ್ದು ವಿಮರ್ಶೆ, ಈ ಚೆನ್ನಾಗಿದೆ ಚೆನ್ನಾಗಿಲ್ಲ, ಅವ್ರದ್ದು ಯಾರು ಸೀರಿಯಲ್ ಸ್ನೇಹಿತರು, ಸಿನಿಮಾ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ, ಕತೆ ಬಗ್ಗೆ, ಸೀರಿಯಲ್ ಬಗ್ಗೆ ಏನ್ ಮಾಡ್ಬೋದು, ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳು ಸುಮಾರು ಜನ ಇದ್ ಮಾಡ್ತಾರೆ, ಅವಕಾಶಗಳು ಕೇಳ್ತಾರೆ. ನಮ್ಗೆ ಗೊತ್ತಿರೋ, ಈಗ ನನ್ನ ಹೊರತುಪಡಿಸಿ ಬೇರೆ ಯಾರು ಇದಾರೋ ಅವರೆಲ್ಲ ಸುಮಾರು ಜನ ಇಂಟ್ರೊಡ್ಯೂಸ್. 20 ವರ್ಷದ ಹಿಂದೆ ಇದ್ದಂತಹ ಒಂದು ಸೀರಿಯಲ್ಗೂ ಈಗ ಇರೋದಕ್ಕೂ ನಿಮ್ಗೆ ಏನು ಹ್ಯೂಜ್ ಡಿಫ್ರೆಂಟ್ ಅಂತ ಏನ್ ಅನ್ಸುತ್ತೆ ಸರ್? ಈಗ ಬರೋ Payment serial ಬಿಟ್ಟು? ಎಲ್ಲ ಈಗ ಬರೋ ಸೀರಿಯಲ್ ಫಾಸ್ಟ್ ಫುಡ್. ಹಳೆ ಸೀರಿಯಲ್ ಎಲ್ಲ ನಾವೇ ತಯಾರು ಮಾಡ್ತಾ ಇದ್ವಿ. ಅಂದ್ರೆ ಈಗ ಹೆಂಗಾಗಿದೆ, ಜನರ ಮೆಂಟಾಲಿಟಿನೂ ಹಂಗೆ ಆಗಿದೆ, ಚಾನೆಲ್ಗಳ ಮೆಂಟಾಲಿಟಿನೂ ಹಂಗೆ ಆಗಿದೆ. ಆಡಿಯನ್ಸ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಚಾನಲ್ ಅದು ಎಕ್ಸ್ಪೆಕ್ಟ್ ಮಾಡುತ್ತೆ, ಚಾನಲ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೋ ಅದು ಪ್ರೊಡ್ಯೂಸರು ಆರ್ಟಿಸ್ಟ್ಗಳು ನಿಭಾಯಿಸ್ಬೇಕು. ಬೇರೆ ತರನೇ ಇದು ಕಮರ್ಷಿಯಲ್, ಎಲ್ಲೋ ರಿಯಲಿಸ್ಟಿಕ್ ಕಡಿಮೆ ಆಯ್ತು ಅಂತ ಅನ್ಸುತ್ತೆ ಸರ್. ಖಂಡಿತ. ಅದೇ ಅವಾಗ ಒಂದು ಇಡ್ಲಿ, ಒಂದು ಪ್ಯಾಕೆಟ್ ಇಡ್ಲಿನೋ ಒಂದು ಪ್ಯಾಕೆಟ್ ಚಿತ್ರಾನ್ನ ಕೊಂಡ್ಕೊಟ್ಬಿಟ್ರೆ ಅವ್ರು ನಾಷ್ಟ ಆಗೋದು. ಇವಾಗ ಹಂಗಾಗಿಲ್ಲ, ಮೂರು ತರ ಟಿಫನ್ ಇರ್ಬೇಕು, ಮಧ್ಯಾಹ್ನಕ್ಕೆ ಬೇರೆ ಬೇರೆ ತರ ಇರ್ಬೇಕು. ಆಮೇಲೆ 10 ರೂಪಾಯಿ ಕೊಟ್ಟು 100 ರೂಪಾಯಿ ದುಡಿಸ್ಕೊಳ್ಳೋದು. ಯಾವಾಗ? ಈಗ 10 ರೂಪಾಯಿ ಕೊಟ್ಟು 100 ರೂಪಾಯಿ ದುಡಿಸ್ಕೊಳ್ತಾರೆ. ಟೈಮಿಂಗ್ಸ್ ಇಲ್ಲ ಆರ್ಟಿಸ್ಟ್, ಟೆಕ್ನಿಷಿಯನ್ಸ್ ಆದ್ರೆ ಕೃಷ್ಣ ಬಾಟ ಗೀಟ ಅಂತ ಬರುತ್ತೆ. ಆದ್ರೆ ಈ ಫೀಲ್ಡ್ ಅಲ್ಲಿ ಆರ್ಟಿಸ್ಟ್ ದುಡಿಯೋಷ್ಟು ಟೆಕ್ನಿಷಿಯನ್ಸ್ ದುಡಿಯಲ್ಲ. ಅವ್ರಿಗೆ ಚಾನೆಲ್ಗಳು ಒಂದ್ ಸ್ವಲ್ಪ ಸಪೋರ್ಟಿವ್ ಆಗಿ ಇದ್ರೆ ಇಂಡಸ್ಟ್ರಿ ಇಲ್ಲಿ ಕೆಲಸ ಮಾಡೋ ಪ್ರತಿಯೊಬ್ಬ ಟೆಕ್ನಿಷಿಯನ್ಸ್ ಬದುಕ್ಬೋದು. ಆಮೇಲೆ ಈಗ ಬರೋ ಆರ್ಟಿಸ್ಟ್ಗಳಿಗೆ ಕನ್ನಡಿ ಮುಂದೆ ನಿಂತ್ಕೊಂಡು ಸಕ್ಕದಾಗಿ ಫ್ರೆಂಡ್ಸ್ಗಳೆಲ್ಲರೂ ಸಕ್ಕದಾಗಿ ಯಾಕಂದ್ರೆ ನೀನೇನಾಗ್ಬಿಡ್ಬೋದು, ಈ ಬೇಸ್ ಮೇಲೆ ಬರ್ತಾರೆ ಹೊರತು ಕಲಿಕೆಯಿಂದ ಬರ್ತಿಲ್ಲ. ತಿಳ್ಕೊಂಡ್ ಬರೋಣ. ಈಗ ಒಂದು ರಂಗಭೂಮಿ ನಿಮ್ಗೊಂದು ಆಕ್ಟಿಂಗ್ ಕಲ್ಸುತ್ತೆ, ನಿಮ್ಗೊಂದು ತಾಳ್ಮೆ ಕಲ್ಸುತ್ತೆ. ನೀನ್ ಎಷ್ಟೇ ಬೆಳೆದ್ರು ನೀನೇನು ಅಲ್ಲ ಅನ್ನೋದನ್ನ ಕಲ್ಸುತ್ತೆ. ಈಗ ಹಂಗೇನೆ 4 ಜನ ಗುರುತಿಸಿದ್ರೆ ಅವ್ರು ಹಿಡಿಯಕ್ಕಾಗಲ್ಲ.
ಎಸ್ ಸರ್, ಎಕ್ಸಾಕ್ಟ್ಲಿ. ಒಂದು ಇನ್ಸ್ಟಾದಲ್ಲಿ ಒಂದು 1000 ಒಂದ್ 2000 ಲೈಕ್ ಬಂದ್ಬಿಟ್ರೆ ನನಗ್ ನಾನೇ ಹೀರೋಯಿನ್ ಅಥವಾ ಹೀರೋ ಇದು ಬರುತ್ತೆ. ಮತ್ತೆ ಈ ಯೂತ್ಸ್ ಗೆ ಎಲ್ಲೋ ಸ್ವಲ್ಪ ತಾಳ್ಮೆ ಕಡಿಮೆ ಅಂತ ಅನ್ಸುತ್ತೆ ಸರ್. ಖಂಡಿತ ಪೇಷನ್ಸ್ ಕಡಿಮೆ ಅಲ್ಲ? ಪೇಷನ್ಸ್. ಹಾಗಾಗಿ ಒಂದ್ ಸೀರಿಯಲ್ ಬಿಟ್ರೆ ನೆಕ್ಸ್ಟ್ ಸೀರಿಯಲ್ ಚಾನಲ್ ಹಾಕೊಳ್ಳಲ್ಲ. ಮತ್ತೆ ಸರ್ ಒಂದು ಕ್ಯಾರೆಕ್ಟರ್ ಕಂಟಿನ್ಯೂಟಿ ಇರುತ್ತೆ, ಅಲ್ಲಿ ಒಂದು ಮನಸ್ತಾಪ ಇರುತ್ತೆ, ಆಗೆಲ್ಲ ಗೌರವ ಕೊಡ್ತಾ ಇದ್ರು. ಗುರುಗಳ ಹೆಂಗು ನಿರ್ದೇಶಕರು ಹಂಗೆ ಒಂದು ಪೂಜ್ಯ ಭಾವನೆಯನ್ನು ನೋಡ್ತಾ ಇದ್ರು. ಈಗ ಯೂತ್ಸ್ ಗೆ ಕೋಪ ಎಷ್ಟು ಬರುತ್ತೆ ಅಂದ್ರೆ ನೆಕ್ಸ್ಟ್ ಆ ಕ್ಯಾರೆಕ್ಟರ್ ಇನ್ಯಾರೋ ಮಾಡ್ತಾರೆ. ಸಡನ್ ಚೇಂಜಸ್ ಜಾಸ್ತಿ ಆಗಿದೆ ಅನ್ಸುತ್ತಾ? ಖಂಡಿತ. ಅವಾಗ ಒಬ್ಬ ಒಂದು ಪಾತ್ರ ಒಂದು ಸೀರಿಯಲ್ ನಲ್ಲಿ ಸೀರಿಯಲ್ ಮುಗಿಯೋವರೆಗೂ ಅವನೇ ಇರ್ತಿದ್ದ. ಈಗ ಹೆಂಗಾಗಿದೆ ಅಂತಂದ್ರೆ ಅದೇ ಅವ್ರಿಗೆ ಕಂಫರ್ಟ್, ಅವ್ರು ಹೇಳ್ದಂಗೆ ಕೇಳ್ಬೇಕು. ಈಗ ಪ್ರೊಡ್ಯೂಸರ್ ಆಗ್ಲಿ ಡೈರೆಕ್ಟರ್ ಆಗ್ಲಿ ಆರ್ಟಿಸ್ಟ್ ಒಂದೊಳ್ಳೆ ಡೈಲಾಗ್ ಹೇಳೋದಾದ್ರೆ ನಿಮ್ಗೆ ಒಬ್ಬ ಡೈರೆಕ್ಟರ್ 100 ಜನ ಕಲಾವಿದ್ರು ಊಟಾಕ್ತಾರೆ. ಆದ್ರೆ 100 ಜನ ಕಲಾವಿದ್ರು ಒಬ್ಬ ಡೈರೆಕ್ಟರ್ ಊಟಾಕ್ಕಾಗಲ್ಲ. ನಾನ್ ಸೃಷ್ಟಿ ಮಾಡಿ ಡೈರೆಕ್ಟರ್ ಅಂತ ಯಾರು ಹೇಳಕ್ತಾರೆ? ಇದುವರೆಗೂ ಹೇಳಿಲ್ಲ, ಆಗದೇ ಇಲ್ಲ ಅದು. ಸೊ ಇದು ಡೈರೆಕ್ಟರ್ ಮೀಡಿಯಾ. ನೀನ್ ಎಷ್ಟು ತಾಳ್ಮೆಯಿಂದ ಇರ್ತೀಯ, ನಿನ್ಗೆ ಯಾವಾಗ ತಾಳ್ಮೆ ಬರುತ್ತೆ ಅಂದ್ರೆ ನಿನ್ ತಿಳುವಳಿಕೆ ಇದ್ದಾಗ. ನಿನ್ ತಿಳುವಳಿಕೆ ಇಲ್ದೇ ಇದ್ದಾಗ ಏನಾಗುತ್ತೆ, ಇನ್ನೊಬ್ರು ಯಾರೋ ಹೇಳಿದ್ ಮತ್ತು ನಿನ್ಗೆ ಇದಾಗುತ್ತೆ. ಅಲ್ಲಿರೋ ಕೋಪದಲ್ಲಿ ಒಬ್ಬ ಡೈರೆಕ್ಟರ್ ಏನೋ ಅಂತ ಅಂದ್ರೆ ನಾನ್ ನಮ್ಮ ಅಪ್ಪ ಅಮ್ಮನ ಹತ್ರನೇ ಮಕ್ಕಳ ನಿನ್ನ ಹತ್ರ ಏನ್ ಈ ಕೇಳೋದು? ಕಾಲದಲ್ಲಿ ಆಗ ಉದಯಗಳು ಬೀಳ್ತಿತ್ತಲ್ಲ ಸರ್ ಡೈರೆಕ್ಟರ್ ಇಂದ ಸಿನಿಮಾಗಳೆಲ್ಲ ದೊಡ್ಡ ನಟರನ್ಗೆ ಬಿಟ್ಟಿಲ್ಲ. ಪುಟ್ಟಣ್ಣವ್ರು ಎಷ್ಟು ಜನ ಕೊಡೋದು, ಅದಕ್ಕೆ ಇವತ್ತು ಅವ್ರು ಒಳ್ಳೆ ಶಿಲೆ ಆಗಿರ್ತಾರೆ. ಅದು ಗೊತ್ತಿಲ್ಲ ಇವ್ರಿಗೆ. ಆಮೇಲೆ ಅದು ಬೇಕಾಗೂ ಇಲ್ಲ ಇವ್ರಿಗೇನ್. ಅದಕ್ಕೆ ಫಾಸ್ಟ್ ಫುಡ್ ಅಂತ ಹೇಳಿದ್ದು. ಇವತ್ತು ಹೆಸರಾಯ್ತು, ನಾಳೆ ಮುಗೀತು. 3 ದಿವಸ ಇನ್ನೊಂದು 2 ವರ್ಷ 3 ವರ್ಷ ಮದುವೆ ಆಗಿ ಹೋಗ್ತಾ ಇರ್ತಾರೆ. ಆಮೇಲೆ ಯಾರಿಗೂ ಇದು ಲೈಫ್ ಲಾಂಗ್ ಇದೊಂದು ನನ್ ಪ್ರೊಫೆಷನಲ್ ಅಂತ ಯಾರು ತಗೊಳ್ತಾ ಇಲ್ಲ. ಈಗ ಸೀರಿಯಸ್ ಆಗಿ ತಗೊಳ್ತಾ ಇಲ್ಲ ಅನ್ಸುತ್ತೆ. ಹಾಗೆಲ್ಲ ಚಾನಲ್ಸ್ ಕಡಿಮೆ ಇತ್ತು. ಒಂದು ಪರ್ಟಿಕ್ಯುಲರ್ ಧಾರಾವಾಹಿಗೆ ಪ್ರೇಕ್ಷಕರು ಸ್ಟಿಕ್ ಆನ್ ಆಗ್ತಾರೆ. ಈಗ ಹಲವಾರು ಚಾನಲ್, ತುಂಬಾ ಸೀರಿಯಲ್ಸ್ ದೂರದರ್ಶನಲ್ಲಿ ಆಕ್ಟ್ ಮಾಡೋದೇ ನಿಮ್ಗೆ ಪ್ರೌಡ್ ಮೂಮೆಂಟ್. ಪ್ರಾಬ್ಲಮ್. ಅವಕಾಶ ಸಿಕ್ಕಿದ್ರೆ ಗ್ರೇಟು. ದೂರದರ್ಶನಲ್ಲಿ ನನ್ಗೊಂದು ಕ್ಯಾರೆಕ್ಟರ್ ಸಿಕ್ತು ಅಂತಂದ್ರೆ ಅದೇ ಗ್ರೇಟು ನಮ್ಗೆ. ಈಗ ಹಂಗಲ್ಲ. ನೀನ್ ಕರ್ದಿಲ್ಲ ಅಂದ್ರೆ ಅವ್ರು ಕರ್ದಿಲ್ಲ ಅಂದ್ರೆ ಇವ್ರು ಕರ್ದಿಲ್ಲ, ನೀನ್ ಯಾರು ಇಲ್ಲ ಅಂದ್ರೆ ನಂದೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡು ಸಿಂಪಲ್. ಅದು ಇಲ್ಲ ಅಂದ್ರೆ ರೀಲ್ಸ್ ಮಾಡ್ಕೊಂಡು ಇರೋ ಅಂತದ್ದು. ಹಾಗೆಲ್ಲ ನಿರ್ದೇಶಕರು ಅಷ್ಟೇ ಒಂದು ಸೀರಿಯಲ್ ತಗೊಳ್ಳಿ, ಮಾಯಾಮೃಗ ಯಾವ್ದೇ ಆ ಟ್ರೆಂಡ್ ಅಲ್ಲಿ ಸರ್ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಸೀರಿಯಲ್ ಮುಂದೆ ಆ ಸೀರಿಯಲ್ ನಾವು ಕಲಿಯೋದಿತ್ತು ಸರ್ ಅವಾಗ. ಅದು ನಮ್ದೇ ಒಂದು ಫ್ಯಾಮಿಲಿಯಲ್ಲಿ ನಡೀತಾ ಇರ್ತಕ್ಕಂತ ಒಂದು ಘಟನೆ ಅಂತ ಅನ್ನಿಸ್ತಾ ಇತ್ತು. ಈಗ ಆಗಿನ ಸೀರಿಯಲ್ ಕತೆಗೆ ಈಗಿನ ಸೀರಿಯಲ್ ಕತೆಗೆ ಏನ್ ಅನ್ಸುತ್ತೆ? ಏನಾದ್ರು ಸ್ವಲ್ಪ ತುಂಬಾನೇ ಡಿಫ್ರೆಂಟ್ ಇದೆ, ಬಟ್ ನಿಮ್ಗೆ ಏನ್ ಅನ್ಸುತ್ತೆ ಅದ್ರಲ್ಲಿ? ಅದೇ ಈಗ ಎಲ್ಲ ಹೆಣ್ಮಕ್ಳಿಂದಾನೇ ಬಿದ್ದಿದ್ದಾರೆ ಅಂದ್ರೆ ಅತ್ತೆ ಸೊಸೆ. ಆಡಿಯನ್ಸ್ ಮನೆಯಲ್ಲಿ ಸೀರಿಯಲ್ಗಳನ್ನ ನಂಬ್ಕೊಂಡು, ಗಂಡಸರು ನಂಬ್ಕೊಂಡು ಯಾರು ಸೀರಿಯಲ್ ಮಾಡಲ್ಲ. ಯಾಕಂದ್ರೆ 7 ಗಂಟೆ ಆದ್ಮೇಲೆ ಅವ್ರು ಇದೆ ಬೇರೆ ಇರುತ್ತೆ. ಮನೇಲಿ ಹೆಣ್ಮಕ್ಳು ನೋಡ್ಕೊಂಡು ಹೆಣ್ಮಕ್ಳಿಗೋಸ್ಕರನೇ ಸೀರಿಯಲ್ ಮಾಡೋದು. ಸೊ ಹೆಣ್ಮಕ್ಳ ಕತೆ ಇದ್ರೆ ನಿಮ್ಗೆ ಚೆನ್ನಾಗಿ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಲೇಡೀಸ್ ಓರಿಯೆಂಟೆಡ್ ಕತೆಗಳೇ ಜಾಸ್ತಿ ಈಗ ಬರ್ತಾ ಇರೋದು. ಈ ಮೆಸೇಜ್ ಕೊಟ್ಟು ಕೇಳೋರು ಯಾರು ಇಲ್ಲ, ಯಾರು ಕೇಳಲ್ಲ. ಅಪ್ಪ ಅಮ್ಮನ್ ಮಾತು ಕೇಳೋರು ಕಡಿಮೆ ಆಗ್ಬಿಟ್ಟಿದ್ದಾರೆ. ಆಗೆಲ್ಲ ಕ್ಯಾರೆಕ್ಟರ್ ಸೂಟ್ ಆಗೋರ್ ಮಾತ್ರ ವಿಲನ್ ಆಗ್ತಿದ್ರು ಸರ್. ಈಗ ಮಾತಕ್ ಮುಂಚೆ ಹೆಣ್ಮಕ್ಳೇ ಜಾಸ್ತಿ ಆಲ್ಮೋಸ್ಟ್ ವಿಲನ್. ಬ್ಯೂಟಿಫುಲ್ ಸ್ಟೈಲಿಶ್ ವುಮೆನ್ ಆಲ್ಮೋಸ್ಟ್ ವಿಲನ್ ಆಗ್ತಾರಲ್ಲ ಸರ್. ಅಂದ್ರೆ ನೋಡಕ್ ಸುಂದರವಾಗಿದ್ರು, ಒಳಗಡೆ ಒಳ್ಳೆತನ ಇರ್ಬೇಕು. ಬರೀ ಹೆಣ್ಮಕ್ಳೇ ಸರ್ ವಿಲನ್ ಜಾಸ್ತಿ ಮಾಡೋದು. ಹೌದು. ಈ ಸೀರಿಯಲ್ ನೋಡೋದೇ ಹೆಣ್ಮಕ್ಳಲ್ವಲ್ಲ, ಹೆಣ್ಮಕ್ಳೇ ನೋಡ್ತಾ ಇರೋದ್ರಿಂದ ಅವ್ರಿಗೆ ಮಾಡ್ಬೇಕು ನಾವು ಕತೆನ. 7 ಗಂಟೆ ಆದ್ರೆ ಗಂಡಸರು ಗೊತ್ತಲ್ಲ. ಅಲ್ಲ ಸೀರಿಯಲ್ ಒಳಗಡೆನು ಹೆಣ್ಮಕ್ಳನ್ನೇ ವಿಲನ್ ಮಾಡ್ತಾರೆ ಸರ್. ಆಲ್ಮೋಸ್ಟ್ ಎಲ್ಲಾ ಚಾನಲ್ ಅಲ್ಲೂ ಹೆಣ್ಮಕ್ಳೇ ವಿಲನ್ ಮಾಡ್ತಾರೆ. ಒಂದ್ ಸೀರಿಯಲ್ ತಗೊಳ್ಳಿ, ವಿಲನ್ ಯಾರು ಅಂತ ನೋಡ್ರೆ ಹೆಣ್ಮಕ್ಳನ್ನೇ, ಚಂದದ ಹೆಣ್ಮಕ್ಳು. ಅದು ಯಾರಿಗೆ ಅಂದ್ರೆ ಹೀರೋಯಿನ್ಗೆ. ಸೊ ನೀವ್ ತುಂಬಾ ಡಿಫ್ರೆಂಟ್ ಫೀಲ್ ಮಾಡ್ಕೋದಿರಾ. ಅಲ್ಲಿ ಕೇಳ್ತಾ ಇದ್ದಂತ ಕ್ಯಾರೆಕ್ಟರ್ ಪಾತ್ರಧಾರಿಗಳು ಅಷ್ಟೇ ಅವಾಗೆಲ್ಲ ನಯ ವಿನಯ ಇದ್ದು ಕಲಿತಾ ಇದ್ರು. ಈಗ ಅದಕ್ಕೆ ಜನ ಜಾಸ್ತಿ ಗುರ್ತು ಇಟ್ಕೊಳ್ತಿಲ್ಲ ಅಂತ ಅನ್ಸುತ್ತಲ್ಲ. ಒಂದ್ ಸೀರಿಯಲ್ ಇಂದ ಇನ್ನೊಂದ್ ಸೀರಿಯಲ್ ಆಲ್ಮೋಸ್ಟ್ ಜಂಪ್ 1 ವರ್ಷ ಅದನ್ನ ಮರ್ತು ಬಿಡ್ತಾರೆ. ಜನಗಳಿಗೂ ಅಷ್ಟೇ ಮೆಮೊರಿ ಕಮ್ಮಿ. ಯಾಕಂದ್ರೆ ಹೊಸ್ತು ಬರ್ತಾ ಇರುತ್ತಲ್ಲ. ನೆನ್ನೆ ನಿಮ್ಮನ್ನ ನೋಡ್ತಾರೆ, ನಾಳೆ ನನ್ನ ನೋಡ್ತಾರೆ, ನಾಡ್ದು ಅವ್ರು ನೋಡ್ತಾರೆ. 3 ದಿವಸದ ಮರ್ತೋಗ್ಬಿಟ್ಟಿರುತ್ತೆ. ಆಡಿಯನ್ಸ್ ಹಾಗೆ ಇದ್ದಾರೆ. ಹಾಗಾಗಿ ಎಲ್ಲರೂ ಇವತ್ತಿಗೇನು ಅದಷ್ಟೇ ಯೋಚನೆ ಮಾಡ್ತಾರೆ.